ಇದು KGF ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮು ಒಂದು ಪ್ರೈವೇಟ್ ಪೀಪಲ್ ಈ ಥರ ಮಾಡ್ತಾಯಿರೋದು. ಜನರಿಗೇನೋ ಕೆಲಸ ಕೊಡೋಣ ಅಂತ ಈ ರೀತಿ ಮಾಡಿದ್ರೆ ನಾವು ಕೆಲಸ ಕೊಡಬೇಕಂತ ಲೋಕಲಲ್ಲಿ ಜನನೇ ಬಂದು ಕಳ್ತನ ಮಾಡ್ತಾಯಿದ್ರೆ ಹೆಂಗೆ ನನಗೆ? ஹலோ சார், குட் ஆஃப்டர்நூன். சொல்லுங்கள் சார். இல்லை அவங்களுக்கு தானே நம்ம தானே இப்போ நான் இங்கே வந்துட்டு ನೋಟಿಸ್ ಇಶ್ಯೂ பண்ணியிருந்தேன் ಕಾಂಟ್ರಾಕ್ಟರ್ಗೆ. KGF ಕ್ಷೇತ್ರದ ಇತಿಹಾಸದಲ್ಲಿ ಮೊದಲನೇ ಬಾರಿಯಾಗಿ ಇಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಬಂದು ಅವ್ರಿಗೆ ಸಮಸ್ಯೆ ಬಗೆಹರಿಸಬೇಕಂತ ಒಂದೇ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಮ್ಮ ಸಂಸ್ಥೆಯಾದ KGF ಪವರ್ಲೂಮ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಮುಖಾಂತರ SCP ಯೋಜನೆಯಡಿಯಲ್ಲಿ ಬಂದು KGF ಕ್ಷೇತ್ರದಲ್ಲಿ ಒಂದು ಮಿನಿ ಪವರ್ಲೂಮ್ ಪಾರ್ಕ್ ಬಂದನ್ನು ಸ್ಥಾಪನೆ ಮಾಡ್ತಾ ಬರ್ತಾಯಿದ್ದೀವಿ. ಇದಕ್ಕೆ ನಾವು ಬಂದು ಸರ್ಕಾರದ ನಿಯಮಾನುಸಾರ ಬಂದು ಒಂದು ಟೆಂಡರ್ ಬಿಡಬೇಕಾಗಿತ್ತು. ಟೆಂಡರ್ನ ಬಿಟ್ಟು ಒಂದು UK ಕನ್ಸ್ಟ್ರಕ್ಷನ್ಸ್ನವ್ರಿಗೆ ಬಂದು ಕೆಲಸವನ್ನು ಕೊಟ್ಟು ಅವರು ಬಂದು ಸುಮಾರು 1.5 ವರ್ಷದಿಂದ ಬಂದು ಕೆಲಸವನ್ನು ಮಾಡ್ತಾ ಬರ್ತಾಯಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಂದು ಇಲ್ಲಿರ್ತಕ್ಕಂಥ ಕೆಲವು ಮೆಟೀರಿಯಲ್ಸು ಎಲ್ಲ ಬಂದು ದಿನ ಬಂದು ಕಳ್ತನ ಆಗ್ತಾನೇ ಇದೆ. ನಿನ್ನೆ ಬಂದು ಇವಾಗ ಎಲ್ಲ ಶೆಡ್ಗಳಲ್ಲಿ ಬಂದು ನಾವು ಎಲೆಕ್ಟ್ರಿಕಲ್ ವೈರ್ ಬಂದು ಮಿಷನರೀಸ್ಗೋಸ್ಕರ ಬಂದು ಕೊಟ್ಟಿದ್ವಿ. ಇವತ್ತು ಬೆಳಗ್ಗೆ ಬಂದು ಏನಾಗಿದೆ ಅಂದರೆ ಬಂದು ನಾವು ಕೆಲಸ ಶುರು ಮಾಡೋಕ್ಕೆ ಬಂದಿದ್ದರೆ ಒಂದು ಶೆಡ್ಡಲ್ಲಿನೂ ಬಂದು ವೈರ್ ಇಲ್ಲ, ಎಲ್ಲ ವೈರು ಬಂದು ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನಾವು ಬಂದು ಉದ್ದೇಶಪೂರ್ವಕವಾಗಿ ಬಂದು ಯಾರಾದರೂ ಮಾಡ್ತಾ ಇದ್ದಾರಾ, ಇಲ್ಲಿ ಕೆಲಸ ನಡಿಬಾರ್ದು, ಇಲ್ಲಿ ಯಾರಿಗೂ ಬಂದು ಕೆಲಸ ಇವರು ಕೊಡಿಸ್ಬಾರ್ದು, ಅಥವಾ ಇಲ್ಲಿ ಈ KGF ಕ್ಷೇತ್ರ ಉದ್ಧಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನಾದರೂ ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಬಂದು ಇವಾಗ ಬಂದು ಕಳ್ತನ ಆಗಿದೆ. ಅದಕ್ಕೆ ಸೂಕ್ತ ಕ್ರಮ ಬಂದು ತಗೋಬೇಕಾಗಿದ್ದ ಜವಾಬ್ದಾರಿ ಬಂದು ಪೊಲೀಸ್ ಇಲಾಖೆಯಲ್ಲಿದೆ. ಯಾಕಂತ ಹೇಳಿದರೆ ಬಂದು ಇಲ್ಲಿ ನಾವು ಕಾಂಟ್ರಾಕ್ಟರ್ಗೆ ನಾವು ಕೊಟ್ಟಿರೋದು ಜವಾಬ್ದಾರಿ. ಕಾಂಟ್ರಾಕ್ಟರ್ದ ಜವಾಬ್ದಾರಿ ಏನಂತ ಹೇಳಿದರೆ ಸಂಪೂರ್ಣವಾಗಿ ಬಂದು ಅವರು ವರ್ಕನ್ನು ಬಂದು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ನಮಗೆ ಬಂದು ಹ್ಯಾಂಡ್ ಓವರ್ ಮಾಡಬೇಕು. ಬಟ್ ಮಧ್ಯದಲ್ಲಿ ಬಂದು ಈ ರೀತಿ ಕಳ್ತನ ಆಗ್ತಾ ಇದೆ ಅಂತ ಹೇಳಿದರೆ ಅವರು ಬಂದು ಸೆಕ್ಯೂರಿಟಿನ ಇಟ್ಟಿಲ್ಲ. ಇದು ಒಂದು ತಪ್ಪು. ಇದು ಇಟ್ ಈಸ್ ನಾಟ್ ನಾವು ಅಕ್ಸೆಪ್ಟಬಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಪೊಲೀಸ್ನವ್ರು ಕೇಳಿದ್ರೂ ಅವ್ರು ಕೇಳೋದು ಒಂದೇ, ಇಮಿಡಿಯೇಟ್ಲಿ ಬಂದು ಸರ್ ನೀವು ಸೆಕ್ಯೂರಿಟಿ ಇಟ್ಟಿದ್ದೀರಾ, CCTV ಕ್ಯಾಮ್ರಾ ಇಟ್ಟಿದ್ದೀರಾ, ಇದೆಲ್ಲ ಬಂದು ಇಟ್ಟಿದ್ರೆ ಕಳ್ತನ ಆಗೋದಿಲ್ಲ. ಇದೆಲ್ಲ ಆದಮೇಲೆ ನಾವು ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ನಾನು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥವ್ರಿಗೆ ಪೊಲೀಸ್ನವ್ರಿಗೆ ಬಂದು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದರೆ, ಇಲ್ಲಿ ಸೆಕ್ಯೂರಿಟಿ ಇದೆಯೋ ಸೆಕ್ಯೂರಿಟಿ ಇಲ್ವೋ, ಕಳ್ತನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಉದ್ದೇಶಪೂರ್ವವಾಗಿ ಬಂದು ಯಾರೋ ಬಂದು ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಕಳ್ಳರೇ ಬಂದು ಇದನ್ನು ಮಾಡಬೇಕು. ಅದರಿಂದ ಬಂದು ಅವ್ರು ಯಾರಿದ್ದಾರೆ ಏನಂತ ಖಂಡಿತವಾಗಿ ಬಂದು ಪೊಲೀಸ್ನವ್ರಿಗೆ ಬಂದು ಗುಪ್ತಚರ ಇಲಾಖೆ ಮುಖಾಂತರ ಅವ್ರಿಗೆ ಮಾಹಿತಿ ಇರುತ್ತೆ. ಯಾರೆಲ್ಲ ಬಂದು ಇಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೆಲ್ಲ ಬಂದು ಕರೆದು ವಿಚಾರಣೆ ಮಾಡಿದ್ರೆ ಯಾರು ಇದು ಮಾಡ್ತಾ ಇದ್ದಾರೆ ಅಂತ ಮುಂದಕ್ಕೆ ಈ ರೀತಿ ಒಂದು ಪರಿಸ್ಥಿತಿ ಬರೋದಿಲ್ಲ. ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಇದನ್ನು ಕೆಲಸ ಮುಗಿದ ನಂತರ ನಮ್ಮ ಯುವಕರಿಗೆ ಬಂದು ಇಲ್ಲಿ ಕೆಲಸ ಕೊಡಬೇಕು. ಅದು ಮುಗಿಯೋಕ್ಕೆ ಮುಂಚೆನೇ ಬಂದು ಈ ರೀತಿ ಮಾಡ್ತಾ ಇದ್ರೆ ನಾವು ಏನು ಇಲ್ಲಿ ಸಮಾಜ ಸೇವೆ ಹೆಂಗೆ ಮಾಡೋಕ್ಕಾಗತ್ತೆ? ನಾವು ಸರ್ಕಾರದಿಂದ ಬಂದು ಸಾಲ ತೊಗೊಂಡಿದ್ದೀವಿ, ಬ್ಯಾಂಕಿಂದ ತೊಗೊಂಡಿದ್ದೀವಿ, ಫ್ರೆಂಡ್ಸಿಂದ ಸಾಲ ತೊಗೊಂಡು ಇದನ್ನು ಬಂದು ಕಾಂಟ್ರಾಕ್ಟರ್ಗೆ ಕೊಟ್ಟು ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ. ಇದನ್ನು ಬಂದು ನಿಲ್ಲಿಸಬೇಕು. ಇಂಥ ಒಂದು ಪರಿಸ್ಥಿತಿ ಬಂದು ಮುಂದಕ್ಕೆ ಬರಬಾರದು ಅಂತ ಹೇಳಿದರೆ ಪೊಲೀಸ್ ಬಂದು ಇಮಿಡಿಯೇಟ್ಲಿ ಬಂದು ನೆಸೆಸರಿ ಆ್ಯಕ್ಷನ್ನ ಬಂದು ತೊಗೋಬೇಕಂತ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಕಾಂಟ್ರಾಕ್ಟರ್ ವತಿಯಿಂದ ಪೊಲೀಸ್ ಸ್ಟೇಷನಲ್ಲಿ ಕೂಡ ಬಂದು ಕಂಪ್ಲೇಂಟು ಸಹ ಕೊಟ್ಟಿದ್ದಾರೆ. ಪೊಲೀಸ್ನವರು ಕೆಲವರು ಬಂದು ಇಲ್ಲಿ ಮಾಜರು ಮಾಡಿಕೊಂಡು ಹೋಗಿದ್ದಾರೆ. ಸರ್, ಟೋಟಲ್ ಎಷ್ಟು ಶೆಡ್ಗಳು ಇದೆ? ಎಷ್ಟು ಶೆಡ್ಗಳಲ್ಲಿ ಇವರು ಕಳ್ತನ ಮಾಡಿರೋದು? 15 ವರ್ತ್ ಎಷ್ಟಿದೆ? ಟೋಟಲಿ ಬಂದು 15 ಶೆಡ್ ಇದೆ. 15 ಶೆಡ್ಡಲ್ಲಿ 4 ಶೆಡ್ ಮಾತ್ರ ಬಂದು ನಾವು ಲಾಕ್ ಆ್ಯಂಡ್ ಕೀ ಇಟ್ಟಿದ್ದೀವಿ. ಅದರಲ್ಲಿ ಬಂದು ಎಲ್ಲ ವಿಂಡೋಸು ಬಂದು ಹಾಕಿದ್ದಾರೆ. ಮಿಕ್ಕಿದ್ದ 11 ಶೆಡ್ಗಳಲ್ಲಿ ಬಂದು ವಿಂಡೋಸ್ ಇಲ್ಲ. ಆಮೇಲೆ ಶಟ್ರ್ ಹಾಕಿದ್ದಾರೆ, ಶಟ್ರಿಗೆ ಬಂದು ಲಾಕ್ ಇಲ್ಲ. ಸೊ ಇಂಥ ಪರಿಸ್ಥಿತಿನಲ್ಲಿ ಒಳಗಡೆ ಇರತಕ್ಕಂಥ ವೈರ್ಸ್ ಬಂದು 11 ಶೆಡ್ನಲ್ಲಿ ಮಾತ್ರ ಬಂದು ಕಳ್ತನ ಆಗಿದೆ. ಈ ಒಟ್ಟು ಬಂದು ಇದು ವರ್ತ್ ಎಷ್ಟಿರುತ್ತೆ ಅಂತ ಹೇಳಿದರೆ ಸುಮಾರು ಬಂದು 1 ರಿಂದ 1.5 ಲಕ್ಷ ಇರ್ಬೋದು.